ಮಿತ್ರರೇ ನಮಸ್ಕಾರ. ನಾವಿವತ್ತು ಈ ವಿಡಿಯೋದಲ್ಲಿ ಇತ್ತೀಚೆಗೆ ಪ್ರಪಂಚದಾದ್ಯಂತಹ ಎನ್ಆರ್ಐಗಳು ಅಥವಾ ನಾನ್ ರೆಸಿಡೆಂಟ್ ಇಂಡಿಯನ್ಸ್ಗಳು ಅಂದ್ರೆ ಭಾರತದಿಂದ ಬೇರೆ ಕಂಟ್ರಿಗಳಲ್ಲಿ ಹೋಗಿ ಕೆಲ್ಸಕ್ಕೋ ಅಥವಾ ಸೆಟಲ್ ಆದವರು ಇವರುಗಳ ಮೇಲೆ ಆಗುತ್ತಿರುವಂತಹ ವಯಲೆನ್ಸ್, ಅನ್ಯಾಯ, ಹಿಂಸೆ ಅಂತ ಏನ್ ಕರಿತೀವಿ ಅದು ಏನಕ್ಕಾಗ್ತಾ ಇದೆ ಮತ್ತು ಅದರ ಮುಂದಿನ ಪರಿಣಾಮಗಳು, ದುಷ್ಪರಿಣಾಮಗಳು ಏನು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಿತ್ರರೇ, ಇಡೀ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟೋ ಶತಮಾನಗಳಿಗೆ ಒಮ್ಮೆ ಬರುವಂತಹ ಮಹತ್ ಬದಲಾವಣೆ ಆಗ್ತಾ ಇದೆ. ಅದು ಸಾಕಷ್ಟು ಜನಕ್ಕೆ ಗೊತ್ತೇ ಆಗ್ತಿಲ್ಲ. ಅದು ಯಾವಾಗ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇನ್ನ ಪ್ರಾಬಬ್ಲಿ ಒಂದು 4-5 ವರ್ಷಗಳ ಕಳೆದ ಮೇಲೆ. ಆದ್ರೆ ಯಾವ ರೀತಿಯಾದಂತಹ ಒಂದಿಷ್ಟು ಬದಲಾವಣೆಗಳು ಬರ್ತಾ ಇದಾವೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಇಲ್ಲಿ ತನಕ ಯಾರು ಆಳಿದ್ರು ಅವರು ಇವಾಗ ಕೆಳಗ್ ಬರುವಂತಹ ಪರಿಸ್ಥಿತಿ ಇದೆ ಮತ್ತು ಯಾರು ಇಲ್ಲಿ ತನಕ ಕೆಳಗಿದ್ರು ಅವ್ರ ಮೇಲೋಗುವಂತಹ ಪರಿಸ್ಥಿತಿ ಇದೆ. ಇಲ್ಲಿ ತನಕ ಯಾರು ಪ್ರಪಂಚವನ್ನ ಆಳಿದ್ರು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಅಮೆರಿಕ ಮತ್ತದರ ಸಂಗಡಿಗರು ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್. ಅದರಲ್ಲೂ ಎಸ್ಪೆಷಲಿ 5 ಐಸ್ ನೇಷನ್ ಅಂತ ಕರಿತೀವಲ್ಲ, ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೆನಡಾ ಮತ್ತು ನ್ಯೂಜಿಲೆಂಡ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿರುವಂತವರು ಬ್ರಿಟಿಷರು. ಸುಮಾರು ಕಡಿಮೆ ಅಂದ್ರೂ ಒಂದು 3-4 ದಶಕಗಳ ಕಾಲ ಅಥವಾ 4 ಶತಮಾನಗಳ ಕಾಲ ಆಳಿದಂತಹ ಈ ಒಂದು ಬ್ರಿಟಿಷ್ ಸಾಮ್ರಾಜ್ಯ 1940, 50, 60ರ ಆಸ್ಪಾಸ್ನಲ್ಲಿ ಮುಳುಗೋಯ್ತು. ಆದ್ರೆ ಆ ಒಂದು ಮುಳುಗಿದಂತಹ ಪ್ರಪಂಚ ಮತ್ತೆ ಅಮೆರಿಕಾದಲ್ಲಿ ಜನ್ಮ ಎತ್ಕೊಂತು. ಆ ಒಂದು ಅಮೆರಿಕದ ಮುಖಾಂತರ ಜನ್ಮವೆತ್ತಿದಂತಹ ಈ ಇಂಗ್ಲಿಷ್ ಸಾಮ್ರಾಜ್ಯ ಈಗ ಮುಳುಗುವ ಹಂತಕ್ಕೆ ಬಂದಿದೆ. ಮಿತ್ರರೇ, ಯಾವುದೇ ಒಂದು ಸಾಮ್ರಾಜ್ಯ ಮುಳುಗುವ ಹಂತಕ್ಕೆ ಬಂತು ಅಂದಾಗ ಅಲ್ಲಿ ಒಂದಿಷ್ಟು ಕುರಿಗಳನ್ನ ಹುಡುಕ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಜನಕ್ಕೆ ಕನ್ವಿನ್ಸ್ ಮಾಡಬೇಕಾದ್ರೆ ಗೌರ್ಮೆಂಟ್ ಹಾಳಾಯ್ತು, ಗೌರ್ಮೆಂಟ್ ಮಾಡಕ್ಕಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಯಾರು ಹೇಳಲ್ಲ. ಅದ್ರ ಬದಲು ಬೇರೆ ಬೇರೆ ರೀತಿಯಾದಂತಹ ಒಂದಿಷ್ಟು ಬಲಿ ಕುರಿಗಳನ್ನ ಹುಡುಕಲಾಗುತ್ತೆ. ಈಗ ಪಾಶ್ಚಿಮಾತ್ಯ ಕಂಟ್ರಿಗಳಲ್ಲೂ ಆಗುತ್ತಿರುವಂತದ್ದು ಅದೇನೆ. ಗೌರ್ಮೆಂಟ್ಗಳು ಫೇಲ್ ಆಗ್ತಾ ಇದಾವೆ. ಯಾಕೆ ಅಂತ ಹೇಳಿದ್ರೆ ನೀವು ನೇಟಿವ್ ಅಮೆರಿಕನ್ ಅಥವಾ ಬಿಳಿಯ ಜನಾಂಗ ಅಂತ ಏನಿದೆ ಈ 5 ಐ ಕಂಟ್ರಿಗಳಲ್ಲಿ ಇವ್ರುಗಳಿಗೆ ಜಾಬ್ ಸಿಗ್ತಿಲ್ಲ. ಇನ್ಫ್ಲೇಷನ್ ಅಂದ್ರೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಅದಲ್ದಲ್ಲಿ ಇವೆಲ್ಲದನ್ನು ಡೆಪ್ಟ್ ಅಂದ್ರೆ ಸಾಲದ ಮೇಲೆ ನಡೆಯುವಂತದ್ದು. ಓದ್ಬೇಕಾದ್ರೂ ಇವ್ರು ಸಾಲ ತಗೋತಾರೆ, ಕೆಲಸ ಮಾಡ್ಬೇಕಾದ್ರೂ ಸಾಲ ತಗೋತಾರೆ, ಊಟ ತಿಂಡಿಗೆ ಸಾಲ ಇಲ್ಲ ಅಂದ್ರೂ ಇವರು ಬ್ಯಾಂಕ್ ಗಳಲ್ಲಿ ಕ್ರೆಡಿಟ್ ಗಳನ್ನ ತಗೊಂಡು ಬದುಕುವಂತಹ ಜನ. ಈಗ ಆ ಕ್ರೆಡಿಟ್ ಅನ್ನ ತೀರ್ಸೋದಕ್ಕೆ ಅವ್ರ ಕೈಲಿ ಕೆಲಸ ಇಲ್ಲ. ಕೆಲವ್ರಿಗಂತೂ ಕೆಲಸ ಇದ್ರೂ ಅದು ಬರೀ ಊಟ ತಿನ್ನೋದಕ್ಕೆ ಮಾತ್ರ ಸಾಲ್ತಾ ಇದೆ. ಒಂದು ಮನೆ ತಗೊಳಕ್ ಆಗ್ತಿಲ್ಲ. ಕೆಲವರಂತೂ ಎಷ್ಟೋ ಜನ ಕಾರ್ ನಲ್ಲಿ ಬದುಕ್ತಾ ಇದ್ದಾರೆ. ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಸೊ ಈಗ ಈ ಒಂದು 5 ಐ ನೇಷನ್ಗಳು, ಈ ಅಮೆರಿಕ ಮತ್ತು ಅಮೆರಿಕದ ಸಂಗಡಿಗರು ಈಗ ಮುಳುಗ್ತಾ ಇದ್ದಾರೆ, ಮುಳುಗುವ ಹಂತಕ್ಕೆ ಬಂದಿದ್ದಾರೆ. ಇವ್ರುಗಳಿಗೆ ಈಗ ಜಾಬ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಆಗ್ತಿಲ್ಲ. ಆದ್ರೆ ಇದನ್ನ ಅವರ ಜನತೆಗೆ ಕನ್ವಿನ್ಸ್ ಮಾಡೋದಕ್ಕೆ ಅವರು ಒಂದು ಬಲಿಕ ಬಕ್ರಗಳನ್ನ ಹುಡುಕ್ತಾ ಇದ್ದಾರೆ. ಆ ಬಕ್ರಗಳು ಯಾರು ಅಂತ ಹೇಳಿದ್ರೆ ಭಾರತೀಯರು ಅಥವಾ ಎನ್ಆರ್ಐಗಳು ಅಂತ ಹೇಳ್ಬೋದು. ಯಾವಾಗ ಪಾಶ್ಚಿಮಾತ್ಯ ಗೌರ್ಮೆಂಟ್ಗಳು ಭಾರತೀಯರು ಇಲ್ಲಿಗೆ ಬಂದು ಕೆಲಸ ಮಾಡ್ತಾವ್ರೆ, ಅವರು ನಿಮ್ಮ ಕೆಲಸನ ಕಿತ್ಕೋತಾ ಇದ್ದಾರೆ. ಆದ್ರಿಂದ ನಿಮ್ಮ ಕೋಪ ಏನೇ ಇದ್ರು ಭಾರತೀಯರ ಮೇಲೆ ಇರಬೇಕು ಅಂತ ಹೇಳ್ಬಿಟ್ಟು ಭಾರತೀಯರನ್ನ ಗೂಬೆ ಕೂರಿಸುವಂತಹದ್ದು ಅಥವಾ ಭಾರತೀಯರ ಒಂದು ಬಲಿ ಕೊಡುವಂತಹ ಕೆಲಸ ನಡೀತಾ ಇದೆ. ಆದ್ರಿಂದ ಇದರಿಂದ ಸಾಕಷ್ಟು ಆಕ್ರೋಶಗೊಂಡಂತಹ ಒಂದು ಬಿಳಿಯ ಜನಾಂಗ ಏನಿದೆ ನಮ್ಮ ದೇಶಕ್ಕೆ ಬಂದು ನಮ್ಮ ಒಂದು ಕೆಲಸವನ್ನ ಕಿತ್ಕೋತಾ ಇರೋದು ಇವರಿಂದ ನಮ್ಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬಿಟ್ಟು ಅವರುಗಳ ಮೇಲೆ ಆಕ್ರಮಣಗಳು ನಡೀತಾ ಇದಾವೆ. ಅದರಲ್ಲೂ ಎಷ್ಟು ಮಟ್ಟಿಗೆ ಆಕ್ರಮಣ ಇದೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟಂತೂ ಗೌರ್ಮೆಂಟ್ ಅಥವಾ ಪಾಶ್ಚಿಮಾತ್ಯ ಒಂದು ಕಂಟ್ರಿ ಇದೆಯಲ್ಲ ಅಲ್ಲಿನ ಆಡಳಿತಗಳೇನೆ ಈ ರೀತಿ ಭಾರತೀಯರ ಮೇಲೆ ವಯಲೆನ್ಸ್ ಅನ್ನ ಮಾಡೋದಕ್ಕೆ ಇಂಡೈರೆಕ್ಟ್ ಆಗಿ ಕುಮ್ಮಕ್ಕುಗಳು ನೀಡ್ತಾ ಇದಾವೆ ಅನ್ನುವಂಥದ್ದು. ಮಿತ್ರರೇ, ಇದು ಮುಂದೆ ಯಾವ ಮಟ್ಟಕ್ಕೆ ತಲುಪಿಕೊಳ್ಳುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಈಗ ಆಲ್ರೆಡಿನೇ ಗನ್ ಅಂತೂ ಫುಲ್ ಲೀಗಲ್ ಆಗಿರುವಂತಹ ಕಂಟ್ರಿಗಳಾದಂತಹ ಅಮೆರಿಕಗಳಲ್ಲಿ ಕಂಡಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಮತ್ತು ಸಿಕ್ಕಂಗೆ ಹೊಡಿತಾ ಇದ್ದಾರೆ. ಮೊನ್ನೆ ಆಸ್ಟ್ರೇಲಿಯಾ ರ್ಯಾಲಿಯಲ್ಲಿ ಪಬ್ಲಿಕ್ ಅಲ್ಲೇನೆ ಒಬ್ಬಂಗೆ ಒದೆ ಬಿತ್ತು ಎನ್ಆರ್ಐಗೆ. ಸೊ ಇದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಇನ್ನು ಮುಂದಂತೂ ಅಮೆರಿಕಾದಲ್ಲಿ ಸಿಕ್ಕಂತಹ ಎನ್ಆರ್ಐಗಳ ಮೇಲೆ ಅಟ್ಯಾಕ್ ಆಗುವಂತದ್ದು ನಡೀತಾನೆ ಇರ್ತದೆ. ನಾನು ಆಗ್ಲೇ ಹೇಳಿದಾಗಿ ಈ ಎಷ್ಟೋ ವರ್ಷಕ್ಕೆ ಒಮ್ಮೆ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಚೇಂಜ್ ಬರೋ ತನಕ ಇದು ಸಹಜವಾಗಿ ನಡೀತಾ ಇರ್ತದೆ. ಆದ್ರಿಂದ ಯಾರ್ಯಾರು ವೆಸ್ಟರ್ನ್ ಕಂಟ್ರಿ ಇದಾರೋ ಅವರು ತಮ್ಮ ಸೇಫ್ಟಿನ ತೀರಾ ಎಚ್ಚರವಾಗಿ ನೋಡ್ಕೋಬೇಕಾಗುತ್ತೆ ಮತ್ತು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಭಾರತಕ್ಕೆ ಬಂದ್ರು ಅಂತ ಹೇಳಿದ್ರೆ ಅವರ ಜೀವನವು ಮತ್ತು ಜೀವವು ಉಳಿಯುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.